ಹೆಲೋ ಹಾಯ್ ಕರ್ನಾಟಕ, ಹೇಗಿದ್ದೀರಾ? ಮ್ಯಾಂಗ್ಳೂರು ಅಂದ ತಕ್ಷಣ ಫಸ್ಟ್ ನೆನಪು ಬರೋದೇನು? ಸಮುದ್ರ. ಕಡಲನು ಕಾಣ ಹೊರಟಿರು ಅಲ್ವಾ? ಮ್ಯಾಂಗ್ಳೂರಿಗೆ ಯಾರೇ ಬಂದರೂ ಫಸ್ಟ್ ಕೇಳೋದು ಇಲ್ಲಿದು ಸ್ಪೆಷಲ್ ಐಟಮ್ ಏನು, ಇಲ್ಲಿದು ಸ್ಪೆಷಲ್ ಐಟಮ್ ಏನು ಅಂತ. ಫೈನ್, ಕೋರಿ ರೊಟ್ಟಿ, ಕೋರಿ ರೈಸ, ಕೋರಿ ಸುಕ್ಕ, ನೀರು ದೋಸೆ ಆ್ಯಂಡ್ ಸೀ ಫುಡ್ ಅಲ್ವಾ? ಎಲ್ಲೂ ಸಿಗದೆ ಇರೋ ಸೀ ಫುಡ್ ರೆಸಿಪೀಸ್ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಇದನ್ನು ನಾನು ಯಾಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ಮ್ಯಾಂಗ್ಳೂರಿಯನ್ಸ್ ಎಲ್ಲರಿಗೆ ಈ ಫುಡ್ಡು ಸೀ ಫುಡ್ ಡಿಶಸ್ ಗೊತ್ತಿರ್ತದೆ. ಅದಕ್ಕೋಸ್ಕರ ನಾನು ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ನೀವು ಕಲೀರಿ, ನೀವು ಅದ್ರದ್ದು ರುಚಿ ಹಿಡೀರಿ ಅಂತ. ನಾನು ಮಾಡ್ತಿರೋದಿತ್ತು ಡಿಶ್ ಮರ್ವಾಯಿ ಸುಕ್ಕ. ಸೆಲ್ಫಿಶ್ ಅಂತ ಹೇಳ್ತಾರೆ. ಇದರಲ್ಲಿ 3 ಟೈಪ್ಸ್ ಆಫ್ ಸೆಲ್ಫಿಶ್ ಬರ್ತದೆ ನನಗೆ ಗೊತ್ತಿರೋ ಪ್ರಕಾರ. ಮತ್ತು ನಾನು ಮಾರೋದಿಲ್ಲಲ್ಲ, ನಾನು ತಿನ್ನೋದು ಮಾತ್ರ. ಆದರೆ ಸಹ ನಾನು ತರಲಿಕ್ಕೆ ಹೋಗೋದ್ರಿಂದ ನಮ್ಮದು 3 ಟೈಪ್ಸ್ ಆಫ್ ಸೆಲ್ಫಿಶ್ ಬರ್ತದೆ: ಚಿಕ್ಕ ಮರ್ವಾಯಿ, ಮೀಡಿಯಮ್, ಕೇಶ್ ಮರ್ವಾಯಿ, ಪಾಚಿಲೆ ಅಂತ. ಈಗ ನಾನು ಮೀಡಿಯಮ್ ಮರ್ವಾಯಿ ಮಾಡ್ತಾ ಇದ್ದೇನೆ. ಸುಕ್ಕ ಕೋಳಿ ಸುಕ್ಕದಾಗೇ ಟೇಸ್ಟ್ ಕೊಡ್ತದೆ. ಕೆಲವರು ಇದರ ಮಾಂಸ ಮಾತ್ರ ತೆಗೆದು ಖಾಲಿ ಮರ್ವಾಯಿ ಮಾತ್ರ ಮಾಂಸ ಮಾತ್ರ ಮಾಡ್ತಾರೆ, ಮರ್ವಾಯಿ ಬಿಸಾಡ್ತಾರೆ. ಅಂದರೆ ಕೆಲವರ ಪ್ರಕಾರ ಇದು ಗ್ಯಾಸ್ಟ್ರಿಕ್ ಅಂತ. ಸೊ ನಾನೆಲ್ಲ ಒಟ್ಟಿಗೆ ಹಾಕಿ ಮಾಡ್ತಿದ್ದೇನೆ. ಹೇಗೆ ಮಾಡ್ತಿದ್ದೇನೆ ನೋಡುವ. ನೀವು ಮ್ಯಾಂಗ್ಳೂರಿಗೆ ಬಂದರೆ ಟ್ರೈ ಮಾಡಿ, ಇಲ್ದಿದ್ರೆ ನಿಮ್ಮ ಊರಲ್ಲಿ ಸಿಕ್ಕಿದ್ರೆ ಇದನ್ನು ನೀವು ಮಾಡಿ, ಸೂಪರಾಗಿರ್ತದೆ. ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ಅಂತ ಬೇಕಂತ ನೋಡಿ. ಲೆಟ್ಸ್ ಸ್ಟಾರ್ಟ್. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ. ಐ ಆಲ್ವೇಸ್ ರೆಕಮೆಂಡ್. ಇದು ಸ್ವಲ್ಪ ಬಿಸಿ ಆಗಲಿ. ಇದೀಗ ನಾನು ಗ್ರೈಂಡ್ ಮಾಡಲಿಕ್ಕೆ ಪೇಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಓಕೆ, ಆನಿಯನ್ ಚಿಕ್ಕದು, ಅಂದರೆ ನಾನು ತೊಗೊಂಡದು ಅರ್ಧ kg ಮರ್ವಾಯಿ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿ. ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಸಹ ಹೇಳಿದ್ದೇನೆ, ವೆನ್ ಇಟ್ ಕಮ್ಸ್ ಟು 1 kg ಅಂತ ಆಗುವಾಗ ಅದರದ್ದು ಡಬ್ಬಲ್ ಕ್ವಾಂಟಿಟಿ ತೆಗೆದ್ರೆ ಆಯಿತು, ಅಷ್ಟೇ, ಮತ್ತೇನಿಲ್ಲ. ಒಂದು ಟೊಮ್ಯಾಟೊ ಚಿಕ್ಕದು, ಮತ್ತೊಂದು ಗಾರ್ಲಿಕ್, ಮತ್ತು ಶುಂಠಿ, ಮತ್ತು ಕರಿ ಲೀವ್ಸ್, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಗಾರ್ಲಿಕ್ ಮತ್ತು ಜಿಂಜರ್ ಉಂಟಲ್ಲ, ಸ್ವಲ್ಪ ಜಾಸ್ತಿ ಹಾಕ್ತೇವೆ ನಾವು ಇದಕ್ಕೆ. ಯಾಕೆಂತ ಹೇಳಿದರೆ ನಾನು ಆಗಲೇ ಹೇಳಿದೆ ಅಲ್ಲ, ಕೆಲವರ ಪ್ರಕಾರ ಇದು ಗ್ಯಾಸ್ಟ್ರಿಕ್ ಅಂತ. ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡಬೇಕಂತ ಹೇಳಿದರೆ ಅದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕಬೇಕಂತ. ಮತ್ತು ಆನಿಯನ್ ಮತ್ತು ಟೊಮ್ಯಾಟೊ ಯಾಕೆ ಹಾಕೋದಂತ ಹೇಳಿದರೆ, ಸ್ವಲ್ಪ ಟೇಸ್ಟ್ ವೈಸ್ ಹೌದು, ಮತ್ತು ಸ್ವೀಟ್ ಆಗ್ತದೆ. ಅದಕ್ಕೆ ನಿಮಗೆ ಬೇಕಿದ್ದರೆ ನೀವು ಟೊಮ್ಯಾಟೊ ಸ್ಕಿಪ್ ಸಹ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹಾಕಿದರೆ ಸಹ ಒಳ್ಳೆ ಆಗ್ತದೆ. ನಾನು ಹಾಕ್ತೇನೆ. ಅದಾಯಿತು, ಅದನ್ನು ಮಿಕ್ಸಿಗೆ ಹಾಕಿ ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಕೊತ್ತಂಬರಿ ಲೀವ್ಸ್ ಸಹ ಹಾಕಿದ್ದೇವೆ, ನೆನಪು. ನೆಕ್ಸ್ಟ್ ಜೀರಿಗೆ, ಮೆತ್ತೆ 4. ಮೆತ್ತೆ ಹಾಕಿದರೆ ಸ್ವಲ್ಪ ಅಂಟು ಜಾಸ್ತಿ ಬರ್ತದೆ ಪದಾರ್ಥ, ಅದಕ್ಕೆ ಸ್ವಲ್ಪವೇ ಮೆತ್ತೆ. ಫೆನಿಗ್ರೀಕ್. ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಹಾಕಿದ್ದೇನೆ. ನೆಕ್ಸ್ಟ್ ಸ್ವಲ್ಪ ದಾಸಿನಿ. ಇದು ಸ್ವಲ್ಪ ಚಂದ ಮಾಡಿ ಹುರಿರಿ, ಅಂದರೆ ಹಸಿ ವಾಸನೆ ಹೋಗಬೇಕು. ಇದನ್ನು ನೀವು ಬೇಕಿದ್ದರೆ ಡ್ರೈ ರೋಸ್ಟ್ ಸಹ ಮಾಡಬಹುದು, ಅರ್ಥ ಆಯ್ತಾ? ನಿಮಗೆ ಸುಕ್ಕವನ್ನು ನೀವು ಪೌಡ್ರ್ ಮಾಡಿ ಸಹ ಮಾಡಬಹುದು. ಆಲ್ರೆಡಿ ರೆಡಿಮೇಡ್ ಪೌಡ್ರು ಸಹ ತುಂಬ ಸಿಗ್ತದೆ ಇಲ್ಲಿ ಮ್ಯಾಂಗ್ಳೂರಲ್ಲಿ, ಎಷ್ಟು ಬೇಕಷ್ಟು. ಬಟ್ ನಾನು ಅದನ್ನು ಯೂಸ್ ಮಾಡೋದಿಲ್ಲ. ಇದು ಇದಕ್ಕೆ ಹಾಕಲಿಕ್ಕೆಲ್ಲ ನಾನು ತೋರಿಸಿ ಇದಕ್ಕೆ ಮಿಕ್ಸಿಗೆ ಹಾಕುವ ಅಂತ. ಅರ್ಧ ಸ್ಪೂನು ಟರ್ಮರಿಕ್ ನಾನು ಹಾಕಿದೆ. ಓಕೆ, ಇದೀಗ ಮೆಣಸು. ಉದ್ದ ಮೆಣಸಲ್ಲಿ ಯಾವಾಗ ಸಹ ಪದಾರ್ಥ ಜಾಸ್ತಿ ಆಗ್ತದೆ, ಚಿಕ್ಕ ಮೆಣಸಲ್ಲಿ ಖಾರ ಜಾಸ್ತಿ ಆಗ್ತದೆ. ಇಷ್ಟು ಹುಳಿ. ಇದನ್ನು ನಾನು ಪೇಸ್ಟ್ ಮಾಡಿ ಎಲ್ಲ ಹಾಕ್ತಾ ಇಲ್ಲ ಹುಳಿಯನ್ನು, ಡೈರೆಕ್ಟ್ ಅಷ್ಟು ಹುಳಿಯನ್ನು ಸೀಡ್ಲೆಸ್ ಮಾಡಿ ಡೈರೆಕ್ಟ್ ಮಿಕ್ಸಿಗೆ ಹಾಕಿದೆ. ಇದು ಡ್ರೈ ರೋಸ್ಟ್ ಸಹ ಮಾಡ್ಬೋದು, ನೆನಪು. ನಾನಿದನ್ನು ನೀರು ಹಾಕಿವೇ ಮಾಡ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಗ್ರೇವಿ ಬೇಕು ನಮಗೆ, ನನ್ನ ಪ್ರಕಾರ. ಅದಕ್ಕೆ ನಾನು ಗ್ರೇವಿ ಮಾಡ್ತಾ ಇದ್ದೇನೆ. ಓಕೆ, ಫೈನ್. ಈಗ ಅದಷ್ಟಾದ ನಂತರ ಹುರಿದು ನಾವು ಪಾತ್ರೆ ತೊಳಿಬೇಕು. ಯಾವಾಗ ಸಹ ತೆಂಗಿನಕಾಯಿ ಹುರಿಯುವಾಗ ಪಾತ್ರೆ ತೊಳಿಬೇಕು. ಯಾಕೆಂದರೆ ತೆಂಗಿನಕಾಯಿ ಬೇಗ ಕಪ್ಪಾಗ್ತದೆ, ತೆಂಗಿನ ತುರಿ. ಓಕೆ, ಸೊ ಕಪ್ಪಾದರೆ ಸೀದು ಹೋದರೆ ಅದು ಪ್ರಯೋಜನ ಇಲ್ಲ, ಕರಂಚಿ ಹೋಗ್ತದೆ. ಅದಕ್ಕಿಂತ ಮುಂಚೆ ಅದನ್ನು ತೊಳೆದು ಕ್ಲೀನ್ ಮಾಡಿದರೆ ಒಳ್ಳೆಯದು. ಇದಕ್ಕೆ ನಾನು ಎಣ್ಣೆ ಹಾಕಲಿಲ್ಲ, ತೆಂಗಿನಕಾಯಿ ಆಲ್ರೆಡಿ ಎಣ್ಣೆ ಬಿಡ್ತದೆ. ತೆಂಗಿನ ತುರಿ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರು, ಸ್ವಲ್ಪ ಜೀರಿಗೆ, ಸ್ವಲ್ಪ ಒಗ್ಗರಣೆ ಸೊಪ್ಪು, ಇಷ್ಟು ಹಾಕಿ ಚಂದ ರೋಸ್ಟ್ ಮಾಡಿ. ನಾನಿದನ್ನು ಪುನಃ ಗ್ರೈಂಡ್ ಮಾಡೋದಿಲ್ಲ, ಇಲ್ಲದಿದ್ದರೆ ಒಂದು ಸತಿ ನಾವು ಮಿಕ್ಸಿಯಲ್ಲಿ ಹಾಕಿ ತಿರುಗಿಸ್ಬೋದು. ಬಟ್ ನಾನು ಮಾಡೋದಿಲ್ಲ, ಡೈರೆಕ್ಟ್ ಹಾಕ್ತೇನೆ. ಆ ತೆಂಗಿನ ತುರಿ ಸಿಗುವಾಗ ಅದು ಭಯಂಕರ ಚೆಂದ ಆಗ್ತದೆ. ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾನು ಹೀಗೆ ಹಾಕ್ತಿದ್ದೇನೆ ಡ್ರೈ ಮಾಡಿ. ಚಂದ ಮಾಡಿ ಇದನ್ನು ರೋಸ್ಟ್ ಮಾಡಿ, ಕಪ್ಪಾಗಬಾರ್ದು. ಇದು ಫುಲ್ಲು ತೆಂಗಿನಕಾಯಿ ಉಂಟಲ್ಲ ಎಲ್ಲೋ ಕಲರಿಗೆ ತಿರುಗ್ತದೆ. ಅಡಿಗೆ ಉಂಟಲ್ಲ ಫುಲ್ಲು ಅಡಿಗೆ ಒಂದು ಯಾವಾಗ ನಾವು ಡೈಲಿ ಮಾಡುವ ಅಡಿಗೆ ಎಲ್ಲ ಒಂದೇ ಐಟಮ್, ಬಟ್ ಎಷ್ಟು ಐಟಮನ್ನು ಯಾವಾಗ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೇವೆ ಅದರಲ್ಲಿರೋದು ಆಟ ಅಷ್ಟೇ. ಅದರಲ್ಲಿ ಆಟ ಆಡಿದರೆ ಆಯಿತು. ಓಕೆ ಫೈನ್. ಈಗ ನಾನು ಫಸ್ಟ್ ಎಲ್ಲ ತುರಿದಿದ್ದೆ, ಇದು ಮಾಡಿದೆ ಅಲ್ಲ ಐಟಮ್ ಎಲ್ಲ ಹುರಿದಿದ್ದೆ, ಅದನ್ನು ಗ್ರೈಂಡ್ ಮಾಡೋದು. ಅದು ಗ್ರೈಂಡ್ ಆಗಿ ಪೇಸ್ಟ್ ಆಗ್ತಾ ಉಂಟು. ಅದಾದ ನಂತರ ನಾವು ಪದಾರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ತೆಂಗಿನಕಾಯನ್ನು ನಾನು ಸೈಡಲ್ಲಿ ಇಟ್ಟೆ, ತೆಂಗಿನ ಎಣ್ಣೆ ಹಾಕಿದೆ. ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಒಗ್ಗರಣೆ ಸೊಪ್ಪು ಮತ್ತು ಸಾಸಿವೆ ಹಾಕಬೇಕು. ಅದು ಚಟಪಟ ಆಗಬೇಕಾಯ್ತಾ. ಅಂದರೆ ಎಲ್ಲ ಐಟಮಿಗೆ ಸಹ ಇದು ಹಾಕಿ ಇಡಲಿಕ್ಕಿಲ್ಲ ಒಗ್ಗರಣೆ. ಮೀನಿದು ಪದಾರ್ಥಕ್ಕೆಲ್ಲ ನಾನು ಆಗಾಗವೇ ಮಾಡುವಾಗಲೇ ಹೇಳ್ತೇನೆ. ಈಗ ಇದು ಸುಕ್ಕಲ್ಲ, ಈ ಸುಕ್ಕಕ್ಕೆ ಇದು ಇಡಬೇಕು ಒಗ್ಗರಣೆ ಇಟ್ಟು ಇದಕ್ಕೆ ನೀರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಎಲ್ಲ ಹಾಕಿದರೆ ಸಹ ಚೆಂದ ಆಗ್ತದೆ. ಬಟ್ ಟೊಮ್ಯಾಟೊದ ವಿಷಯ ಅಂತ ಗೊತ್ತುಂಟು. ಟೊಮ್ಯಾಟೊ ಸ್ವಲ್ಪ ಸ್ವೀಟ್ ಸಹ ಕೊಡ್ತದೆ, ಟ್ಯಾಂಗಿನೆಸ್ ಸಹ ಕೊಡ್ತದೆ. 2 ಬುದ್ಧಿ ಉಂಟು ಟೊಮ್ಯಾಟೊಕ್ಕೆ. ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ ಅದು ಸ್ವೀಟ್ ಉಂಟಾ ಎಂತ ಉಂಟಾ ಅಂತ. ಅದಕ್ಕೆ ನೀವು ಟೊಮ್ಯಾಟೊ ಬೇಕಿದ್ರೆ ಸ್ಕಿಪ್ ಸಹ ಮಾಡಬಹುದು, ಆದರೆ ನಾನು ಹಾಕ್ತೇನೆ. ಯಾಕೆಂದರೆ ನನಗೆ ಕಾನ್ಫಿಡೆನ್ಸ್ ಉಂಟು ಲಾಸ್ಟಿಗೆ ಅದು ಎಂತಾದರೂ ಹೆಚ್ಚು ಕಮ್ಮಿ ಆದರೆ ಸಹ ನಾನು ಸರಿ ಮಾಡ್ತೇನೆ ಅಂತ. ಸೊ ಫಸ್ಟ್ ಕಲಿಯುವವರು ಇಲ್ಲಿ ಟೊಮ್ಯಾಟೊದು ಒಗ್ಗರಣೆ ಇಡುವುದನ್ನು ಸ್ಕಿಪ್ ಮಾಡ್ಬೋದು ಆಯಿತಾ. ಆನಿಯನ್ ಹಾಕಿ, ಅರ್ಧ ಆನಿಯನ್ ಹಾಕ್ತಿದ್ದೇನೆ. ಅಲ್ಲಿ ಇದು ಅರ್ಧ ಆನಿಯನ್ ಅಲ್ಲ, ಇದು ಇಡೀವೆ. ಅಂದರೆ ನನಗೆ ಚಿಕ್ಕದು ಸಿಕ್ಕಿದೆ. ಚಿಕ್ಕ ಆನಿಯನ್ ಸೈಜ್ ಇದ್ದರೆ ಉಂಟಲ್ಲ ಸಾಕಾಗ್ತದೆ. ಇದು ಇಷ್ಟು ಕಟ್ಟಾದರೆ ಸಹ ಪರವಾಗಿಲ್ಲ. ಅಂದರೆ ಬೇಯಲಿಕ್ಕೆ ಇಡ್ತೇವಲ್ಲ ಆಗ ಬೇಯ್ತದೆ. ಇದು ಫುಲ್ಲು ಬಾಡಬೇಕು, ಸ್ಮೆಲ್ ಹೋಗ್ಬೇಕು ಹಾಗೆ ಎಂತ ಇಲ್ಲ. ಬಟ್ ಓಕೆ, ಬಾಡಿಸಿದರೆ ಸಹ ಒಳ್ಳೆಯದು. ಕಲಿಯುವಾಗಲೇ ಪ್ರೋ ಅಂತ ಮಾಡೋದಕ್ಕಿಂತ ನಾವೊಂದು ಚೆಂದ ಮಾಡಿ ಸ್ಟಾರ್ಟ್ ಕೊಡೋದನ್ನು ಫುಲ್ ಕಲಿತೆ ಮಾಡುವ ಆಯಿತಾ. ಇದಾದ ನಂತರ ನಾನು ರುಬ್ಬಿಟ್ಟಿದೆ ಅಲ್ಲ ಮಸಾಲ, ಅದನ್ನು ಇದಕ್ಕೆ ಹಾಕಬೇಕು. ನಾನು ಟೊಮೆಟೊ ಹಾಕ್ತಿದ್ದೇನೆ, ನೀರು ಬೇಡ ಟೊಮೆಟೊದು. ಅಂದರೆ ಅದರದ್ದು ಟೇಸ್ಟ್ ಗೊತ್ತಾಗೋದಿಲ್ಲ ಟೊಮೆಟೊದು. ನಾವು ನೋಡ್ಬೋದು ತಿಂದು, ಆದರೆ ಸಹ ಓಕೆ. ಇದಿಷ್ಟು ಹುರಿದ ನಂತರ ಇದರಲ್ಲಿ ಒಗ್ಗರಣೆ ಇಟ್ಟದ್ದು ನಾವು. ನೆಕ್ಸ್ಟ್ ಇದು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ತಾ ಇದ್ದೇನೆ. ಆ ಮಸಾಲೆ ಸ್ವಲ್ಪ ಬಿಸಿ ಆಗಬೇಕಾಯ್ತಾ. ಈಗ ಇದು ಇಷ್ಟು ಗಟ್ಟಿಯಾಗಿದೆ, ನಾನು ಸ್ವಲ್ಪ ನೀರು ಹಾಕ್ತೇನೆ. ಯಾಕೆಂದರೆ ನಾವು ಶೆಲ್ ಫಿಶ್ ಉಂಟಲ್ಲ ಅದು ಬಾಯಿ ಬಿಡಬೇಕು, ಅಂದರೆ ಓಪನ್ ಆಗಬೇಕು. ಓಪನ್ ಆಗದಿದ್ದರೆ ಪದಾರ್ಥದಲ್ಲಿ ಪ್ರಯೋಜನವೇ ಇಲ್ಲ. ಈಗ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಆ ಮಸಾಲೆವನ್ನೆಲ್ಲ ಹಾಕಿ ಕೊದಿಲಿಕ್ಕೆ ಇಡುವ. ನಾವು ಚಂದ ಮಾಡಿ ಕುದಿಬೇಕು. ಬ್ಲ್ಯಾಕ್ ಕಲರ್ ಎಲ್ಲ ಎಂತ ಆಗೋದು ಬೇಡ. ಮತ್ತು ನಿಮಗೆ ಆಪ್ಷನಲ್ಲಿ ನಿಮಗೆ ಬೇಕು ಬ್ಲ್ಯಾಕ್ ಆಗಲಿ ಅಂತ ಹೇಳಿದರೆ ಬಿಟ್ಟುಬಿಡಿ. ಆದರೆ ನಾನು ಸುಕ್ಕದ ಹಾಗೆ ಟ್ರೀಟ್ ಮಾಡುವ. ಮುಂಚೆ ಸಹ ನಾನು ಹೇಳಿದ್ದೇನೆ. ಫೈನ್. ಇದು ಅದರದ್ದು ಮಿಕ್ಸಿಯಲ್ಲಿದ್ದದ್ದು ನೀರು. ಇದು ಚಂದ ಮಾಡಿ ಕುದಿಲಿ. ಇದಕ್ಕೆ ನೀವು ಉಪ್ಪು ಹಾಕಿ, ಕಲ್ಲು ಉಪ್ಪೇ ನಾನು ಪ್ರಿಫರ್ ಮಾಡ್ತೇನೆ. ಹುಡಿ ಉಪ್ಪಲ್ಲಿ ಸಹ ಡಿಫ್ರೆನ್ಸ್ ಇಲ್ಲ, ಬಟ್ ನಾನು ಕಲ್ಲುಪ್ಪೇ ಪ್ರಿಫರ್ ಮಾಡ್ತೇನೆ. ಕಲ್ಲುಪ್ಪು ಹಾಕುವ. ಓಕೆ. ಇದಾದ ನಂತರ ಇದನ್ನು ಕುದಿಲಿಕ್ಕೆ ಬಿಡಿ ಸ್ವಲ್ಪ. ಅಂದರೆ ಇದು ಸ್ವಲ್ಪ ಹಸಿ ವಾಸನೆ ಇರೋದಿಲ್ಲ ನಾವು ಹುರಿದು ಮಾಡಿದರೆ. ಬಟ್ ಇದು ಸ್ವಲ್ಪ ಹಸಿ ವಾಸನೆ ಹೋದರೆ ಮತ್ತು ಬೆಂದ ತಕ್ಷಣ ಸ್ವಲ್ಪ ಟೇಸ್ಟ್ ಸಹ ಚೇಂಜ್ ಆಗ್ತದೆ. ಅರ್ಥ ಆಯ್ತಾ. ಈಗ ನಾವು ಹುರಿಯದೇ ಮಾಡಿದ ಐಟಮಿಗೆ ಸಹ, ಹುರಿದು ಬೇಯಿಸಿದ ಐಟಮಿಗೆ ಸಹ, ಪುಡಿ ಮಾಡಿದ ಐಟಮಿಗೆ ಸಹ ತುಂಬ ಡಿಫ್ರೆನ್ಸ್ ಇರ್ತದೆ. ಎಲ್ಲ ಒಂದೇ ಲೆಕ್ಕ ಅಲ್ಲ. ಕೆಲವು ಹೋಟೆಲಲ್ಲಿ ಒಂದೊಂದು ಟೈಪಲ್ಲಿ ನಮಗೆ ಬೇರೆ ಬೇರೆ ರುಚಿ ಸಿಗ್ತದಲ್ಲ, ಅದೇ ಡಿಫ್ರೆನ್ಸ್ ಅಷ್ಟೇ. ಓಕೆ. ಈಗ ನಾನು ಇದನ್ನು ಚಂದ ಮಾಡಿ ಶೆಲ್ ಫಿಶನ್ನು ನೀರಲ್ಲಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತಿಡಬೇಕು. ಅಂದರೆ ಅದರಲ್ಲಿ ಹೊಯ್ಗೆಯಲ್ಲಿ ಇರ್ತದೆ. ಇದು ಹೊಯ್ಗೆಯಲ್ಲಿ ಸಿಗೋದಲ್ಲ, ಅದನ್ನು ಇಟ್ಟು ಆಗ ಹೊಯ್ಗೆ ಎಲ್ಲ ಕೆಳಗಡೆ ನಿಲ್ತದೆ. ಮತ್ತು ಬಾಯಿ ಓಪನ್ ಆಗ್ತದಲ್ಲ, ಅದನ್ನು ನೀವು ಹಾಕಬೇಡಿ, ಅದು ಸ್ಮೆಲ್ ಬರ್ತದೆ. ಈಗ ಇದಕ್ಕೆ ಕ್ಲೀನ್ ಮಾಡಿ ಇಟ್ಟದನ್ನು ನಾನು ಹಾಕ್ತಾ ಇದ್ದೇನೆ. ಇದೊಂದು 1/2-3 kg ಇರ್ಬೋದು ಅಷ್ಟೇ. ಒಂದು ಹೊತ್ತಿಗೆ ಇದೆಲ್ಲ ನಾವು 2 ಹೊತ್ತಿಗೆ ಇಡುವುದಿಲ್ಲ. ಯಾಕೆಂದರೆ ಇದು ಗ್ಯಾಸ್ಟ್ರಿಕ್ ಅಂತ ಹೇಳಿದೆ ಅಲ್ಲ, ಅದಕ್ಕೆ ಇದೆಲ್ಲ ಒಂದು ಹೊತ್ತಿಗೆ ಖಾಲಿ ಆಗುವಷ್ಟು ಮಾತ್ರ ಮಾಡೋದು. ಇದನ್ನು ಮುಚ್ಚಬೇಕು. ಇದರದೊಂದು ವಿಷಯ ಅಂತ ಹೇಳಿದರೆ, ನಾವು ಅದು ಬೇಯಲಿಕ್ಕೆ ಇಡುವಾಗ ಸೌಟ್ ಹಾಕಬಾರ್ದು. ಓಪನ್ ಆಗೋದಿಲ್ಲ ಬಾಯಿ ಓಪನ್ ಆಗದಿದ್ದರೆ ಪದಾರ್ಥ ಮಾಡಿ ವೇಸ್ಟ್. ಮತ್ತು ಕಲ್ಲಲ್ಲಿ ಗುದ್ದಬೇಕು ನಾವು ಮರವಯನ್ನು. ಅದಕ್ಕೆ ಎಂತ ಮಾಡೋದು, ಅದನ್ನು ಹಾಗೆ ಬಿಟ್ಟು ಓಪನ್ ಆಗುವ ತನಕ ಸುಮ್ಮನೆ ಬಿಡಬೇಕು. ಮತ್ತು ಮರವಾಯಲ್ಲಿ ಸಹ ಸ್ವಲ್ಪ ಉಪ್ಪು ಇಡ್ತದೆ. ಯಾಕೆಂದರೆ ಅದು ಕಡಲಲ್ಲಿ ಸಿಗೋದಲ್ಲ, ನೀರಲ್ಲಿ ಸಿಗೋದಲ್ಲ. ಅದಕ್ಕೆ ನಾವು ತುಂಬ ಉಪ್ಪು ಹಾಕಬಾರ್ದು. ಓಕೆ. ಈಗ ನಾನು ಅದು ಬಾಯಿ ಬಿಟ್ಟ ತಕ್ಷಣ, ಕೊದಿ ಬಂದ ತಕ್ಷಣ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ, ರೋಸ್ಟ್ ಮಾಡಿಟ್ಟದು. ನೀವು ಬೇಕಿದ್ದರೆ ಒಂದು ಸುತ್ತು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಸಹ ಹಾಕ್ಬೋದು. ನಾನು ಹೀಗೆ ಹಾಕ್ತಿದ್ದೆ, ನನಗೆ ಹೀಗೆ ಇಷ್ಟ.
ಎರಡು ಸಹ ಆಪ್ಷನ್ ಉಂಟು ನಿಮಗೆ. ನಾನು ಅಡುಗೆ ಮಾಡುವಾಗ ಟಿಪ್ಸ್ ಸಹ ಕೊಡ್ತೇನೆ ನೋಡಿ, ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಹೇಗೆ ಬೇಕು ಹಾಗೆ ಅಡುಗೆಯನ್ನು ತಿರುಗಿಸ್ಬೋದು. ಆನಂತರ ನಾನು ಸೌಟು ಚೇಂಜ್ ಮಾಡಿದೆ ನೋಡಿ, ನಾನು ಗುಂಡಿ ಇದ್ದದ್ದು ಸೌಟು ಹಾಕಲಿಲ್ಲ. ಯಾಕೆ ಅಂತ ಹೇಳಿದರೆ ಇದರದ್ದು ಮಾಂಸ ಎಲ್ಲ ಬಿದ್ದು ಕೆಳಗಡೆ ಬೀಳ್ತದೆ, ಪದಾರ್ಥಕ್ಕೆ ಕೆಳಗಡೆ ನೆಲಕ್ಕೆ ಬೀಳುವುದಿಲ್ಲ, ಪದಾರ್ಥಕ್ಕೆ ಬೀಳ್ತದೆ, ಅದು ಲಾಸ್ ನಮಗೆ. ಅದಕ್ಕೆ ನಾನೆಂತ ಮಾಡ್ತಿದ್ದೇನೆ, ಈ ಸೌಟು ಹೀಗೆ ಖಾಲಿ ಹೀಗೆ ಮಾತ್ರ ಮಾಡಲಿಕ್ಕೆ, ಇಲ್ಲದಿದ್ದರೆ ಪಾತ್ರೆಯನ್ನೇ ತೆಗೆದು ಹೀಗೆ ಸೆಟ್ ಮಾಡಿ ಸಹ ಬಿಡ್ಬೋದು ನಾವು. ಇದೀಗ ಆಗಿದೆ, ನಾನು ಸ್ವಲ್ಪ ಮುಚ್ಚಿಟ್ಟಿದ್ದೆ, ಇನ್ನು ಜಾಸ್ತಿ ಬೇಡ, ಬೇಯ್ದಿದೆ, ಬೇರೆ ಬೇರೆ ಸಪ್ರೇಟಾಗಿ ಬೇಯ್ದಿದೆ, ಪದಾರ್ಥ ಸಹ ಬೇಯ್ದಿದೆ, ಮರುವಾಯಿ ಸಹ ಬೇಯ್ದಿದೆ. ಇದೀಗ ಖಾಲಿ ಮಿಕ್ಸ್ ಆಗಲಿಕ್ಕೆ ಮಾತ್ರ ನಾನು ಬಿಟ್ಟದ್ದು. ಇದಕ್ಕೆ ಬೇಕಿದ್ರೆ ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕಿ, ಮೇಲೆ ಬೇಕಿದ್ರೆ ತೆಂಗಿನ ಎಣ್ಣೆ ಬೇಕಿದ್ರೆ ತೆಂಗಿನ ಎಣ್ಣೆ ಹಾಕಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಗಾರ್ನಿಷಿಗೆ ರೆಡಿ. ಇದೀಗ ತಿನ್ನಲಿಕ್ಕೆ ಸೂಪರ್ ಆಗಿದೆ. ಇದನ್ನು ನೀವು ಊಟದೊಟ್ಟಿಗೆ ಸಹ ತಿನ್ಬೋದು, ಚಪಾತಿ ಇಲ್ಲದ ದೋಸೆ ಇಡ್ಲಿ ಯಾವುದೊಟ್ಟಿಗೆ ಸಹ ಇಡ್ಬೋದು. ಥ್ಯಾಂಕ್ ಯು.